ಅಮ್ಮರ ಯಾಕ್ರಿ ಬೇಜಾರನ್ನ ಕುಂತೀರಲ್ಲ? ಏನಿಲ್ಲ ಬಿಡವ, ಮನ್ಯಾಗ ಏನೇನೋ ನಡೆಯಾಕುಂತೈತಿ. ಅಳಿಯಂದ್ರೆ ಬೇರೆ ಇವತ್ತು ಊರಿಂದ ಬರಾಕುಂತಾರ. ಅವರೆಷ್ಟು ಬೇಜಾರಾಕ್ಕೋರೋ ಏನು ಅಂತ ನನಗಂತೂ ಚಿಂತೆ ಹತ್ಬಿಟ್ಟೈತವ. ನನ್ನ ಮೊಮ್ಮಕ್ಕಳು ನೋಡಿದ್ರೆ ಊಟನೂ ಮಾಡುವಲ್ರು, ಮನ್ಯಾಗೂ ಇರುವಲ್ರು, ಅವ್ರ ಮುಖ ನೋಡೋಕ್ಕಾಗವಲ್ದ ನನಗೆ. ಅಯ್ಯೋ ಅಮ್ಮರ, ಅಷ್ಟಕ್ಕೆಲ್ಲ ನೀವು ಇಷ್ಟು ತಲೆ ಕೆಡಿಸ್ಕೊಳ್ಳೋದನ್ನು ನಾವಿಲ್ಲನ್ರಿ, ನಾವೆಲ್ಲ ಸರಿ ಮಾಡ್ತೀವಿ. ನೀವೇನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮನೆ ಅಂದಮೇಲೆ ಹಿಂಗೆ ಸಣ್ಣ ಪುಟ್ಟ ಜಗಳ ಎಲ್ಲ ಬರ್ತಾ ಇರೋದ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೀವು ಯಾಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡಿರಿ? ಮನೆ ಅಂದಮೇಲೆ ಜಗಳ ಬರೋದವ, ಆದ್ರೆ ಪ್ರತಿ ಜಗಳಕ್ಕೂ ಒಂದು ಲಿಮಿಟ್ ಅನ್ನೋದು ಇದ್ದೇ ಇರ್ತೈತಿ. ಈ ಸಲ ಅಣ್ತಂಬ್ರ ಮಧ್ಯೆ ಬಿರುಕು ಹೆಂಗೆ ಬಂದೈತಂದ್ರೆ ಆ ಬಿರುಕು ಕೊನೆವರೆಗೂ ಬಿರುಕಾಗಿನೇ ಉಳಿಯುತ್ತೆ ಹೊರತು ಸರಿ ಹೋಗಂಗಿಲ್ಲವ. ನನ್ನ ಅಳಿಯ ಮನಸ್ಸು ಎಷ್ಟು ಬೇಜಾರಾಕೈತಂದ್ರೆ ಈ ವಿಷಯ ಕೇಳಿದ್ರೆ ನನ್ನ ಅಳಿಯಂಗೆ ಮುಖ ಹೆಂಗೆ ತೋರಿಸೋದಪ್ಪ ಅನ್ಸೈತಿ. ಯಾಕಂದ್ರೆ ಇದೆಲ್ಲ ನಡೆಯಾಕುಂತಿದ್ದು ನನ್ನ ಮಗಳದು ದುರ್ಬುದ್ಧಿಯಿಂದನ. ಸುಮ್ಮನೆ ನನ್ನ ಅಳಿಯಾಗ ನನ್ನ ಮಗಳನ್ನ ಕೊಟ್ಟು ನನ್ನ ಅಳಿಯನ ಜೀವನನ ಹಾಳು ಮಾಡಿಬಿಟ್ನೋ ಏನೋ ಅಂತ ಅನ್ಸಾಕುಂತೈತಿ ನನಗಂತೂ. ಅಮ್ಮರ ಯಾಕ್ರಿ ಅಷ್ಟೊಂದು ಬೇಜಾರು ಮಾಡ್ಕೋತೀರಿ? ಮನ್ಸಿಗೆ ಅಷ್ಟೆಲ್ಲ ನೋವು ಮಾಡ್ಕೋಬೇಡ್ರಿ. ನಾವು ಅದೀವಲ್ಲ, ನಾ ಎಲ್ಲ ಸರಿ ಮಾಡ್ತೀವಂತ. ನೀವು ಮೊದಲು ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೋ ಹೋಗ್ರಿ. ಮಲ್ಕೊಂಡಿದ್ರೆ ಅಂದ್ರೆ ಮನ್ಸಿಗೆ ಒಂದು ಸ್ವಲ್ಪ ಹಗರ್ ಅನ್ನಿಸ್ತೈತಿ. ಹ್ಞೂ ರೀ ಅಮ್ಮರ, ಬೆಳಗ್ಗೆ ನಾಷ್ಟನೂ ಮಾಡಂದ್ರೆ ಸ್ವಲ್ಪ ಮಾಡಿದ್ರಿ. ಈಗ ಒಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೋ ಹೋಗ್ರಿ ಅಮ್ಮರ. ಆಮೇಲೆ ಒಂದು ಸ್ವಲ್ಪ ಮಲ್ಕೊಂಡಿದ್ರೆ ಅಂದ್ರೆ ಮನಸ್ಸು ಹಗರ್ ಅನ್ನಿಸ್ತೈತಿ. ಅಷ್ಟೊತ್ತನಷ್ಟು ಈಗ ಮಾವಾರು ಬರ್ತಾರಲ್ಲ, ಅವ್ರು ಬಂದ ಮೇಲೆ ಮಾತಾಡಿದ್ರಾಯ್ತು. ಸರಿನವ, ಆಯ್ತು. ಏನು ಇಬ್ಬರು ಎಲ್ಲೋ ಹೊರಗಡೆ ಹೊಂಟಂಗೈತಿ? ಎಲ್ಲಿಗೆ? ನೀವು ಊರು ಸುತ್ತಾಡಿದ್ರೆ ನಡೀತೈತಲ್ಲ? ಛೇ, ಏನು ಲಲಿತಾ, ನಾವು ಹೊರಗಡೆ ಹೋಗೋ ಮುಂದೆ ಏನಾದರೂ ಒಂದು ಶುಭ ಶಕುನ ಆಗುತ್ತಂತ ಎಷ್ಟು ಸಲ ಅನ್ಕೋತೀನಿ. ಆದ್ರೆ ದರಿದ್ರ ಕಪ್ಪು ಬೆಕ್ಕು ಬಂದು ಮುಂದೆ ನಿಂತ್ಕೊಂಡ್ಬಿಡ್ತೈತಿ. ಪ್ರತಿ ಸಲ ಆ ಬೆಕ್ಕನ್ನು ನೋಡಿ 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 ನಮ್ಮದು ಅದೃಷ್ಟನ ಹಾಳಾಗಿ ಹೋಗ್ಬಿಟ್ಟೈತಿ. ಈ ದರಿದ್ರ ಬೆಕ್ಕನ್ನು ನೋಡಿ ಹೋಗಿ ಬರೀ ಎಡವಟ್ಟ ಆಗುತ್ತೆ ನಮ್ಮ ಜೀವನದಾಗ. ಹಾಳಾದ ಬೆಕ್ಕಿಗೆ ಯಾವಾಗ ಬರಬೇಕು ಎದುರುಗಡೆ, ಯಾವಾಗ ಬರಬಾರ್ದು, ಯಾವಾಗ ಮಾತಾಡಬೇಕು ಯಾವಾಗ ಮಾತಾಡಬಾರ್ದು ಅನ್ನೋದಾಗ ಗೊತ್ತಾಗೋದಿಲ್ಲ ನೋಡು. ನಾನು ಅದ ಅಂತೀನಪ್ಪ, ಬೆಕ್ಕಿಗೆ ಮಾಡೋಕ್ಕೆ ಬೇರೆ ಏನಾರು ಕೆಲಸ ಇದ್ರಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ ಅದಕ್ಕೆ ಬರೀ ಇನ್ನೊಬ್ರು ಕೆಲಸನ ಹಾಳು ಮಾಡೋದ್ರಲ್ಲಿನೇ ಇರ್ತೈತಿ. ನನಗೆ ಕಪ್ಪು ಬೆಕ್ಕಂತೀರನ ನೀವು? ಎಷ್ಟು ಸೊಕ್ಕು ನಿಮ್ಗೆ? ಸವಿತಾ, ನೀನೇನಾರ ಕವಿತಾಗ ಕಪ್ಪು ಬೇಕಂತ ಅಂದೀಯಾ? ಇಲ್ಲಪ್ಪ, ನಾನೇನೋದಿಲ್ಲ. ಅಲ್ಲ ಕವಿತಾ, ನೀನು ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೋತಿದ್ದೀ? ಮತ್ತು ಯಾರಿಗೆ ನೀವು ಮಾತಾಡಿದಿಷ್ಟತನ ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿರೇನ? ನೀವಿಬ್ಬರು ಮಾತಾಡೋಕುಂತಿರೋದು ನನ್ನ ಬಗ್ಗೆನಂತ ನನಗೆ ಚೆನ್ನಾಗಿ ಗೊತ್ತೈತಿ. ಸದಾ ಶಿವನಿಗೆ ಅದೇ ಧ್ಯಾನ ಅನ್ನಂಗೆ ಯಾವಾಗಲೂ ನಿನ್ನ ಬಗ್ಗೆನ ಮಾತಾಡ್ಕೊತಿರ್ತೀವಿ, ನಿನ್ನ ಬಗ್ಗೆನ ಯೋಚನೆ ಮಾಡ್ತಿರ್ತೀವಿ ಅಂತ ಕನಸು ಕಾಣೋದಕ್ಕೆ ಹೋಗ್ಬೇಡ. ಹಂಗಂದ್ರೆ ಇಲ್ಲಿ ಕಪ್ಪು ಬೆಕ್ಕೆಲ್ಲ ಐತಿ, ತೋರಿಸ್ರಿ. ಕಪ್ಪು ಬೆಕ್ಕು ಮಾತಾಡ್ತೈತಾ ನಿಮ್ಗೆ? ತೋರಿಸ್ರಿ ಹೆಂಗೆ ಮಾತಾಡ್ತೈತಂತಂದು. ಅಯ್ಯ, ಬೆಕ್ಕು ಮಾತಾಡುತ್ತೆ ನಿನಗೆ ಗೊತ್ತಿಲ್ಲ? ಮಿಯಾವ್ ಮಿಯಾವ್ ಅಂತ ಮಾತಾಡಲ್ಲ ಬೆಕ್ಕು. ಮಿಯಾವ್ ಮಿಯಾವ್ ಅಂದ್ರೆ ಮಾತಾಡ್ದಂಗನ? ಮತ್ತು ಹೆಂಗವ ತಾಯಿ, ನಿನಗಂತೂ ದೇವ್ರ ಬಾಯಿ ಕೊಟ್ಬಿಟ್ಟಾನ. ಬಾಯಿಗೆ ನಾಲಿಗೆಗೆ ಎಲ್ಲಬ ಇಲ್ಲ ಅಂತಂದು ಹೆಂಗೆ ಬೇಕಂಗೆ ಮಾತಾಡ್ತಿದ್ದೆ. ಬೆಕ್ಕಿಗೆ ಹಂಗೆ ಅಂತ ಅಂದ್ಕೊಂಡೇನು? ಅವು ಮ್ಯಾವ್ ಮ್ಯಾವ್ ಅಂತ ಅನ್ಕೊಂತ ತಮ್ಮ ಪಾಡಿಗೆ ತಾವಿರ್ತಾವೆ. ಸುಮ್ಮನೆ ಸರಿ, ನಮ್ದೇನೋ ಕೆಲಸ ಐತಿ, ಹೊರಗಡೆ ಹೊಂಟಿವಿ. ಇರು, ಅತ್ತೇನು ಕರಿತೀನಿ. ನೀವಿಬ್ಬರು ಇವತ್ತು ಹೊರಗಡೆ ಹೋಗದೆ ಇರೋಂಗೆ ಮಾಡ್ತೀನಿ. ನೀನು ಅತ್ತೇನಾದರೂ ಕರ್ಕೊ, ಯಾರನ್ನು ಬೇಕಾದರೂ ಕರ್ಕೊ. ನಾವು ಹೊರಗಡೆ ಹೊಂಟಿವಿ, ಹೋಗ್ತಾ ಇದ್ದೀವಿ ಅಷ್ಟೇ. ನಾವೇನು ಊರು ಸುತ್ತಾಡಕ್ಕೆ ಹೊಂಟಿಲ್ಲ. ನಮ್ಮ ಕೆಲ್ಸಕ್ಕೆ ಒಂದು ಸ್ವಲ್ಪ ಐಟಮ್ಸ್ ಖಾಲಿ ಆಗವು ಹೊಲಿಯಾಕ, ಅವನ್ನೆಲ್ಲ ತರಕ್ಕೆ ಹೊಂಟೀವಿ. ನಿಮ್ಮ ಅತ್ತೆಯವ್ರು ಕೇಳಿದ್ರೆ ನೀನೇ ಹೇಳಿಬಿಡು, ಸರಿನಾ? ಹೆಂಗೋ ಇಬ್ಬರ ಮಧ್ಯೆ ರಾಯಭಾರಿ ಮಾಡೋಕೆ ಚಲೋ ಕೂಡಿದ್ದೀನಿ ನೀನು. ಬಾ ಸವಿ, ಹೋಗೋಣ. ಎಷ್ಟು ಸೊಕ್ಕು ಇವರಿಬ್ಬರಿಗೂ. ನಾನು ಬಂದು ಇವ್ರಿಗೇನಾದರೂ ಅವಮಾನ ಮಾಡೋಣ ಅಂತಂದ್ರೆ ವಾಪಸ್ ತಿರುಗಿಸಿ ನನಗೆ ಅಂದೊಕ್ಕಾರಿ ಇವರು. ಹೋಗ್ರಿ ಹೋಗ್ರಿ, ಅದು ಎಲ್ಲ ಹೊಂಟಿರಿ, ಆ ಕೆಲಸ ಎಲ್ಲ ಹಾಳಾಗಿ ಹೋಗ್ಬೇಕು. ಮೊದಲೇ ಈ ವಿಷಯನ ಅತ್ತೆ ಹತ್ರ ಹೇಳಿ ನೀವು ವಾಪಸ್ ಬರೋಷ್ಟಿಗೆ ಅತ್ತೆ ಹತ್ರ ಸರ್ಜಿಯಾಗಿ ಬೈಸ್ಕೊಂಡು ಮಾಡಿಲ್ಲ ನೋಡ್ತೀರ್ರಿ. ಅತ್ತೆ ಅತ್ತೆ, ಹಾಂ ಬಂದೆ ಕವಿತಾ. ಕವಿತಾ, ಏನವ, ಏನಾರು ತಿಂತೀಯನ? ಏನಾರು ಬೇಕಿತ್ತನ? ಅಯ್ಯೋ ಅತ್ತೆ, ನನಗೇನೂ ಬೇಡ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಕರೆದೆ.
ಯಾಕಂದರೆ ಇವಾಗಲೇ ನಿಮ್ಮ ಹತ್ರ ಹೇಳಿದರೆ ಒಳ್ಳೆಯದು ಅಂತ. ಈ ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಏನೇನೇನೇನೋ ನಡೀತಾ ಇದೆ. ಅದಕ್ಕೆ ನನಗೆ ಗೊತ್ತಿರೋ ವಿಷಯ, ಗೊತ್ತಾಗಿರೋ ವಿಷಯ ನಿಮ್ಮ ಹತ್ರ ಹೇಳೋಣ ಅಂತ ಕರೆದೆ. ಈ ಮನ್ಯಾಗ ನೀನೇ ಒಬ್ಬಕ್ಕೆ ನೋಡವ್ವ ನನ್ನನ್ನು ಚಂದನತ್ತಂಗೆ ಅರ್ಥ ಮಾಡ್ಕೊಂಡಿರೋದಂದ್ರೆ. ಹೇಳವ್ವ ಏನು ವಿಷಯವ? ಅದು ನನಗೆ ಗೊತ್ತಿಲ್ಲದೆ ಇರೋದು ಈ ಮನ್ಯಾಗ. ಅತ್ತೆ, ಈ ಮನೇದು ಇಬ್ಬರು ಸೊಸೆಯರು ಇದ್ದಾರಲ್ಲ, ಅವರಿಬ್ಬರು ಬ್ಯಾಗ್ ಹಿಡ್ಕೊಂಡು ಪ್ಯಾಟಿಗೆ ಸುತ್ತಾಕ ಹೋಗಾರ ನೋಡ್ರಿ. ಏನು ಹೇಳಾಕುಂತೀಯವ ನೀನು? ಹ್ಞೂ ಅತ್ತೆ, ಇವಾಗ ತಾನೇ ಹೋದ್ರು ಗೊತ್ತಾ. ನಾನು ಅತ್ತೆಗೆ ಒಂದು ಮಾತು ಹೇಳಿ ಹೊರಗಡೆ ಹೋಗಬೇಕು ತಾನೇ, ಹಂಗೆ ಯಾರಿಗೂ ಹೇಳ್ದೆ ಕೇಳ್ದೆ ಹಂಗೆ ಹೊಂಟಿರಲ್ಲ ಅಂತ ಅಂದಿದ್ದಕ್ಕೆ. ನಿಮ್ಮ ಅತ್ತೆ ನೀ ಮನೇದು ದೊಡ್ಡ ಡಾನ ಅಥವಾ ಯಜಮಾನಿನ? ನಾ ಯಾಕೆ ಆಕಿ ಮಾತು ಕೇಳಿ ಹೋಗ್ಬೇಕು? ನಾವು ಈ ಮನೆಗೆ ಯಾರ ಮಾತು ಕೇಳೋದಿಲ್ಲ, ನಮಗೆ ತಿಳಿದಂಗೆ ನಾವು ಮಾಡೋದು ಸರಿ ಅಂತಂದು ನನ್ನನ್ನು ದೂಡಿ ಹೋಗ್ಬಿಟ್ರು ಅತ್ತೆ ಹೊರಗಡೆ. ಎಷ್ಟು ಸೊಕ್ಕವ್ರಿಗೆ ನನಗೆ ಹಿಂಗೆ ಮಾತಾಡಿ ಹೋದ್ರ. ಹ್ಞೂ ಅತ್ತೆ, ಅಷ್ಟೇ ಅಲ್ಲ, ಈ ಮನೆಯಲ್ಲಿ ನಾವು ಹೇಳಿದ್ದ ನಡೆಯೋದು. ನಮ್ಮನ್ನು ಎದುರು ನಿಂತು ಈ ಮನೆಗೆ ಯಾರೂ ಮಾತಾಡೋಂಗಿಲ್ಲ. ಅದು ಅತ್ತೆ ಆದರೂ ಅಷ್ಟೇ, ಅವ್ರ ತಾಯಿ ಆದರೂ ಅಷ್ಟೇ. ನಮಗದೆಲ್ಲ ಸಂಬಂಧಪಟ್ಟಿಲ್ಲ. ಈ ಮನೆಗೆ ನಾವಿಬ್ಬರು ಸೊಸೆಯರಂದಮೇಲೆ ಈ ಮನೆಯಲ್ಲಿ ನಾವು ಹೇಳಿದ್ದ ನಡಿಬೇಕು. ಸರ್ಕೋ ಅಂತಂದು ಹೇಳು ಹೊರಗಡೆ ಹೋದರು ಅತ್ತೆ. ಅದಕ್ಕೆ ನಾನು ನಿಮಗೆ ನಿನ್ನೆನೇ ಹೇಳಿದ್ದು, ಹುಷಾರು ಅತ್ತೆ, ನಿಮ್ಮ ಜಾಗನ ಅವ್ರು ಕಿತ್ಕೊಂಡ್ಬಿಟ್ಟಾರು ಅಂತ. ಹಂಗಂದ್ರ ಅವರು? ಹ್ಞೂ ಅತ್ತೆ, ನಿನ್ನೆ ಪಾಪ ನಮ್ಮ ಗೌರಿ ಹೊರಗಡೆ ಹೋಗೋ ಮುಂದೆ ಅದನ್ನು ಬಿಡ್ಸಾಕ ಎಷ್ಟೆಲ್ಲ ಪ್ರಯತ್ನ ಪಟ್ಲ ಆ ಸವಿತಾ, ನೋಡಿದ್ರಿಲ್ಲ? ಇವಾಗ ನೋಡಿದ್ರೆ ಅವರಿಬ್ಬರ ಮನೆಗೆ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಾರ ಹೊರಗಡೆ, ನೋಡಿದ್ರೇನ್ರಿ ಅತ್ತೆ? ಅದಕ್ಕೆ ಹೇಳೋದತ್ತೆ, ಈ ಮನೆಯಲ್ಲಿ ನೀವು ಸ್ಟ್ರಿಕ್ಟಾಗಿರ್ರಿ, ನೀವು ಹೇಳಿದ್ದ ನಡಿಬೇಕು ಈ ಮನ್ಯಾಗ. ಅವಾಗ ಅವರಿಬ್ಬರು ಜಕ್ಕಿಸ್ತಾ ದಾರಿಗೆ ಬರ್ತಾರೆ. ಎಷ್ಟು ಸೊಕ್ಕವರಿಗೆ. ಈಗಲೇ ಫೋನ್ ಹಚ್ಚಿ ವಾಪಸ್ ಬಾ ಅಂತ ಕರಿತೀನಿ ತಡಿ. ಅಲ್ಲ ಅತ್ತೆ, ನಿಮಗೆ ಹೇಳ್ದೆ ಕೇಳದೆ ಹೋಗಿರೋ ಅವರಿಗೆ ನೀವು ಫೋನ್ ಹಚ್ಚಿ ಕರೆದ ತಕ್ಷಣ ಬಂದುಬಿಡ್ತಾರ? ಬರೋದಿಲ್ಲ, ಬರೋದಕ್ಕೆ ಸಾಧ್ಯವೂ ಇಲ್ಲ. ಮತ್ತು ಏನು ಮಾಡಲಿ ಕವಿತಾ ನಾನು? ವಾಪಸ್ ಬರ್ತಾರಲ್ಲ ಅತ್ತೆ, ಅವಾಗ ಸರಿಯಾಗಿ ಮಾತಾಡ್ರಿ. ಇನ್ನೊಂದು ಸಲ ಮನೆ ಬಾಗ್ಲ ಹೊರಗಡೆ ದಾಟೋ ಮುಂದೆ, ಹೊರಗಡೆ ಅಂಗಳ ಕಸ ಹೊಡೆಯೋ ಮುಂದೆ ನಿಮ್ಮ ಪರ್ಮಿಷನ್ ಕೇಳ್ಬೇಕು ಅವ್ರು. ಹಂಗೆ ಮಾಡಿರಿ, ಅವಾಗ ಗೊತ್ತಾಗುತ್ತೆ ಅವರಿಗೆ ನೀವು ಎಷ್ಟು ಸ್ಟ್ರಿಕ್ಟ್ ಅದೀರಿ, ಹಂಗೆ ಈ ಮನೆಗೆ ಯಜಮಾನಿ ನೀವು ಅದೀರಿ ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಹಂಗೆ ಮಾಡ್ತೀನಿ. ಇವತ್ತು ಬರಲಿ, ಇವತ್ತು ಮನೆಗೆ ಬೋರ್ಕೊಲ್ ತೊಗೊಂಡು ನಿಂತ್ಕೊಂಡಿರ್ತೀನಿ. ಅತ್ತಿ ಅನ್ನೋ ಹೆದರಿಕೆ ಇಲ್ಲ, ಮಾವ ಅನ್ನೋ ಭಯ ಇಲ್ಲ. ಹೊರಗಡೆ ಸುತ್ತಾಡಕ್ಕೆ ಹೋಗ್ಬಿಟ್ಟಾರ. ಗಂಡಂದ್ರಂತೂ ಜೋಗಪ್ಪನರಾಗಿ ಹೊಲದಾಗ ಅಡ್ಡಾಡ್ತಾರೆ. ಇವ್ರು ನೋಡಿದ್ರೆ ಪ್ಯಾಟಿಗೆ ತಿರುಗಿ ಆಡ್ಕೊಂಬರಕ್ಕೆ ಹೋಗ್ತಾರ. ಮಾಡ್ತೀನಿ ಇವತ್ತು, ಮನೆಗೆ ಬರಲಿ ಮಾಡ್ತೀನಿ. ಒಬ್ಬೊಬ್ಬಕ್ಕಿಗೂ ಸರಿಯಾಗಿ ಮಾತಾಡ್ತೀನಿ ಇವತ್ತು. ಸಣ್ಣಗೆ ಬೆಂಕಿ ಹಚ್ಚಿದ್ದೀನಿ. ಇದಕ್ಕೆ ಅವಾಗವಾಗ ತುಪ್ಪ ಸುರಿತಾ ಇರಬೇಕು. ಅವಾಗ ತಾನೇ ಹತ್ಕೊಂಡು ಉರಿಯೋದಕ್ಕೆ ಚಲೋ ಆಗುತ್ತೆ. ನೋಡ್ತೀರಿ ಸವಿತಾ, ಲಲಿತಾ, ವಾಪಸ್ ಬರ್ರಿ ನೀವು ಈ ಮನೆಗೆ. ಕಾದಿರುತ್ತೆ ನಿಮ್ಗೆ ಅತ್ತೆ ಕೈಯಲ್ಲಿ ಮಂಗಳಾರತಿ. ಇದೇ ಪಾರ್ಕ್ ಲೊಕೇಶನ್ ಅಲ್ಲ ಅವ್ರು ಕಳಿಸಿದ್ದು? ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ. ಪಾಪ ಬಸ್ಸಿಗೆ ಬರಬೇಕಲ್ಲ, ಅಲ್ಲಿಂದ ಲೇಟ್ ಆಗುತ್ತೆ ಅನ್ಸುತ್ತೆ. ಬರಲಿ ವೇಟ್ ಮಾಡೋಣ. ಬರಲಿಲ್ಲ ಅಂದರೆ ಆಮೇಲೆ ಕಾಲ್ ಮಾಡಿದ್ರಾಯ್ತು. ಹಾಯ್ ಸರಿತಾ. ಹಾಯ್. ಅಂತೂ ಬಂದ್ರಲ್ಲ ಇಬ್ಬರು. ಎಲ್ಲಿ ಬರ್ತಿರೋ ಏನಿಲ್ಲೋ ಅಂತ ಅಂದ್ಕೊಂಡಿದ್ದೆ ನಾನು. ಸಾರಿ ಸರಿತಾ, ಅದು ಊರಾಗ ಬಸ್ ಲಘುನ ಬರಲಿಲ್ಲ. ಎಷ್ಟು ಕಾಡಿಸ್ಬಿಡ್ತಾವ, ಅದಕ್ಕೆ ಇಲ್ಲಿ ಬರಾಕ ಒಂದು ಸ್ವಲ್ಪ ಹೊತ್ತಾತು. ಏನು ತಪ್ಪು ತಿಳ್ಕೊಬೇಡ, ನೀ ಬಂದು ಭಾಳ ಹೊತ್ತಾತನು. ಅಯ್ಯ, ಅದಕ್ಕೆಲ್ಲ ಎದಕ್ಕೆ ಸಾರಿ ಕೇಳ್ತೀವಿ? ನನಗೂ ಗೊತ್ತಾಗುತ್ತೆ ಬಸ್ಸಿಗೆ ಬಂದ್ರೆ ಲೇಟ್ ಆಗುತ್ತೆ ಅಂತಂದು. ನಾನು ಬಂದೇನು ಭಾಳ ಹೊತ್ತಾಗಿಲ್ಲ, ಈಗ ಬಂದು ಒಂದು 2-3 ನಿಮಿಷ ಆಗಿತ್ತು. ಅಷ್ಟೊತ್ತಿಗೆ ನೀವು ಬಂದ್ರಿ ನೋಡ್ರಿ. ಮತ್ತು ನಾಷ್ಟ ಬರ್ರಿ, ಮೊದಲು ನಾಷ್ಟ ಮಾಡ್ಸ್ಕೊಂಬರ್ತೀನಿ ಬರ್ರಿ. ನಾಷ್ಟ ಇಷ್ಟ ಮಾಡಿ ಆಮೇಲೆ ಬಂದು ಮಾತಾಡಿದ್ರಾಯ್ತು. ಇಲ್ಲ ಸರಿತಾ, ಮನೆಯಲ್ಲಿನ ನಾಷ್ಟ ಆಯಿತು. ಮತ್ತು ಮನೆಯಾಗ ಎಲ್ರಿಗೂ ನಾಷ್ಟ ಮಾಡಿದ್ರಲ್ಲ, ಹಂಗೆ ನಾವು ನಾಷ್ಟ ಮಾಡ್ಕೊಂಬಂದ್ವಿ. ನಿಂದ ನಾಷ್ಟ ಆಗೈತಾನೆ? ಏನಿಲ್ಲ, ನಂದು ನಾಷ್ಟ ಆಗೈತೆ ನೋಡು. ನಾನು ಟಿಫಿನ್ ಮಾಡಿ ನಮ್ಮ ಹಸ್ಬೆಂಡ್ ಅವ್ರು ಸೀದಾ ಆಫೀಸ್ಗೆ ಹೋದ್ರು. ನಾನು ಇಲ್ಲಿಗೆ ಬಂದೆ ನಿಮ್ಮ ಜೊತೆ ಎಲ್ಲ ಮಾತಾಡಿ ಆಮೇಲೆ ಆಫೀಸ್ಗೆ ಹೋದ್ರಾಯ್ತು ಅಂತ. ನಮ್ಮಿಂದ ತೊಂದರೆ ಆಯ್ತು ಏನು ನಿನ್ಗೆ? ಬಿಗಿತಿ ನೋಡು ಕಪಾಳಕ್ಕೆರಡು ತೊಂದರೆಗಿಂದ್ರೆ ಅಂತ ಅಂದ್ರೆ. ಫ್ರೆಂಡ್ಸ್ ನಿಮ್ಮ ಮಧ್ಯೆ ಇದೆಲ್ಲ ಎದಕ್ಕೆ? ಮೊದಲು ಹೇಳ್ರಿ, ಏನು ವಿಷಯ, ಏನೋ ಮಾತಾಡಬೇಕು ಸೀರಿಯಸ್ ವಿಷಯ ಅಂತಂದ್ರಿ. ಹ್ಞೂ ಸರಿತಾ, ಇವಾಗ ಮನ್ಯಾಗ ಒಂದು ದೊಡ್ಡ ಪ್ರಾಬ್ಲಮ್ ಬಂದುಬಿಟ್ಟೈತಿ. ಅದು ಅಲ್ಲದೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನೋ ನಮ್ಗೆ ಗೊತ್ತಾಗುತ್ತೈತಿ. ಆದ್ರೆ ಆ ಸೊಲ್ಯೂಷನ್ಗೆ ನಿನ್ನ ಸಹಾಯ ಬೇಕಾಗೈತಿ. ಅದಕ್ಕೆ ನಿನಗೆ ಇಲ್ಲಿ ಕರೆದಿದ್ದು. ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ಮು ಹೇಳ್ರಿ, ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ನಿಮ್ಮ ಸೊಲ್ಯೂಷನ್ಗೆ ನನ್ನಿಂದ ಏನಾದರೂ ಹೆಲ್ಪ್ ಆಗುತ್ತಂದ್ರೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಏನಂತ ಹೇಳ್ರಿ ಅದು?